ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣಾ ಚುನಾವಣೆಯ ಮತದಾನಕ್ಕೆ ಈಗಾಗಲೇ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿದೆ. ಇನ್ನು ಈ ಬಾರಿ ಜನ ಕಾಂಗ್ರೆಸ್ ಕೈ ಹಿಡಿಯಲಿದ್ದು ಜಾತ್ಯತೀತ ನಿಲುವಿಗಾಗಿ ರಾಹುಲ್ ಪ್ರಧಾನಿ ಆಗುವ ಮೂಲಕ ಕೊಟ್ಟ ಭರವಸೆ ಈಡೇರಿಸುತ್ತಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಒಂದು ಕಿರು ಸಂದರ್ಶನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಕ್ಷೇತ್ರಗಳ ಮೊದಲ ಹಂತದ ಚುನಾವಣೆ ಇದೀಗ ಮುಕ್ತಾಯವಾಗಿದೆ. ಎರಡನೇ ಹಂತದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಪ್ರಚಾರದ ವೈಖರಿ ಏನು, ಇದೀಗ ನಮ್ಮ ಜೊತೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಸರ್, ಎರಡನೇ ಹಂತದ ಪ್ರಚಾರ ಯಾವ ರೀತಿಯಾಗಿರುತ್ತೆ ಮತ್ತು ಸಿದ್ಧತೆ ಹೇಗಿದೆ ಸರ್? ಮೊದಲನೇ ಹಂತ ಚುನಾವಣೆ ಇವತ್ತು ಮುಕ್ತಾಯ ಆಗಿದೆ. ಎರಡನೇ ಹಂತದಲ್ಲಿ ನಾಳೆ ರಾಹುಲ್ ಗಾಂಧಿ ಅವರು ರಾಯಚೂರು ಚಿಕ್ಕೋಡಿಗೆ ಬರ್ತಾ ಇದ್ದಾರೆ. ಹಾಗೆಯೇ ಚಂದ್ರಬಾಬು ನಾಯ್ಡು ಅವರು ರಾಯಚೂರಿಗೆ ಬರ್ತಾ ಇದ್ದಾರೆ ಮತ್ತು ಆಚೆ ನಾಳಿದ್ದು ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ. ಮತ್ತು ಇನ್ನು ಹಲವಾರೆಲ್ಲ ನಾವೆಲ್ಲ ಲೀಡರ್ಸ್ ಎಲ್ಲ ಮುಂದಿನ 3 ದಿವಸ ಎಲ್ಲ ಕಡೆ ಕ್ಯಾಂಪಲ್ಲಿ ಇರ್ತೀವಿ. ನಾಳಿದ್ದು ಆಚೆ ನಾಳಿದ್ದು ಎಲ್ಲ ಕಡೆ ಎಲ್ಲ ಲೀಡರ್ಸು ಆ ಕ್ಷೇತ್ರಗಳಲ್ಲಿ ಓಡಾಡ್ತಾರೆ, ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಈ ಕೊನೆಯ ಹಂತ ಭಾಳ ನಮಗೆ ಈ ಪ್ರಥಮ ಫೇಸ್ ಏನಿದೆ ನಮಗೆ ಭಾಳ ಅನುಕೂಲ ಆಗಿದೆ. ತುಂಬ ಚೆನ್ನಾಗಿ ಚುನಾವಣೆ ಆಗಿದೆ ಮತ್ತು ನಮಗೆ ಭಾಳ ಒಂಥರ ವಿಶ್ವಾಸ ಮೂಡಿಸುವಂಥ ರೀತಿಯಲ್ಲಿ ನಮಗೆ ರಿಪೋರ್ಟ್ಗಳು ಬರ್ತಾ ಇದೆ. ಸರ್, ರಾಹುಲ್ ಗಾಂಧಿ ಅವರು ಯಾಕೆ ಪ್ರಧಾನಿ ಆಗಬೇಕು, ಜನ ಅವರನ್ನು ಏಕೆ ಆಯ್ಕೆ ಮಾಡಬೇಕು? ರಾಹುಲ್ ಗಾಂಧಿಯವರು ಸಾಮಾನ್ಯ ಜನರ ಬದುಕಿನ ವಿಚಾರದ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಅವರ ಒಂದು ಬದುಕನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸ್ಬೋದು, ಸುಧಾರಣೆ ಮಾಡ್ಬೋದು, ಅದರ ಬಗ್ಗೆ ಕ್ರಮ ಮತ್ತು ಕಾಳಜಿ ಇರ್ತಕ್ಕಂಥವ್ರು. ಆಡಂಬರ ಮತ್ತು ಬರೀ ಭಾಷಣ ಮಾಡಿಕೊಂಡು ತಿರುಗಾಡೋದಿಲ್ಲ. ನಿಜವಾಗ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರು ಜನರ ಒಂದು ವಿಚಾರದಲ್ಲೇ ಅವರ ವಿಷಯಗಳನ್ನು ಎತ್ತಿ ಹಿಡಿತಕ್ಕಂಥ ನಾಯಕರು. ಮೋದಿಯವ್ರದ್ದು ಏನಾಗಿದೆ, ಅವ್ರದ್ದು ಆ ಥರ ಇಲ್ಲವೇ ಇಲ್ಲ. ಮೋದಿಯವ್ರದ್ದು 5 ವರ್ಷದಿಂದ ಏನು ಮಾತಾಡಿದ್ರು ಇವತ್ತು ಅದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಮತ್ತು ಮೋದಿಗೆ ಯಾಕೆ ವೋಟ್ ಮಾಡಬೇಕು ಅಂತ ಇವತ್ತು ಕಾರಣಗಳು ಅವರು ನೀವು ಕೇಳಿದ್ರೆ ಮತ್ತೆ ಅದೇ ಭಾವನಾತ್ಮಕ ಕಾರಣಗಳು ಮತ್ತು ಏನು ಏರ್ ಸ್ಟ್ರೈಕನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಚುನಾವಣೆಗೋಸ್ಕರ. ಮತ್ತು ಈ ಆರ್ಟಿಕಲ್ 370 ರಾಮ ಮಂದಿರ ಇದೇ ಇಶ್ಯೂಸ್ ಪಾಕಿಸ್ತಾನ ಬಗ್ಗೆ ಮಾತಾಡಿಕೊಂಡು ವೋಟ್ ಕೇಳ್ತಾವ್ರೆ. ಸೊ ಯಾಕೆ ಆ ಥರ ಕೇಳ್ತಾರೆ ಅಂದರೆ ಅವ್ರು ಫೇಲ್ ಆಗಿದ್ದಾರೆ. ಸೊ ಮೋದಿಯ ಮೇಲೆ ಏನು ನಂಬಿಕೆ ಇತ್ತು 5 ವರ್ಷ ಹಿಂದೆ, ಮೋದಿ ಬಂದು ಏನೋ ಪವಾಡ ಮಾಡ್ತಾರೆ, ಸರಿ ಮಾಡ್ತಾರೆ ಅಂತಿದ್ರು. ಏನೂ ಮಾಡೋಕ್ಕಾಗಲ್ಲ. ಪವಾಡ ಬಿಡಿ, ದೇಶದ ಅರ್ಥವ್ಯವಸ್ಥೆನೇ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇವತ್ತು ಡಿಫ್ರೆನ್ಸ್ ಇದೆ. ಕೇವಲ ಮತ್ತು ಪ್ರಚಾರ ಮಾಡೋದಕ್ಕಿಂತ ಭಾಷಣ ಮಾಡೋದಕ್ಕಿಂತ ರಾಹುಲ್ ಗಾಂಧಿಯವರು ಬಂದು ಕೆಲಸ ಮಾಡ್ತಕ್ಕಂಥವ್ರು ಸರಳತೆಯಿಂದ ಕೆಲಸ ಮತ್ತು ಎಲ್ಲರೂ ಕೂಡ ಸೇರಿಸ್ಕೊಂಡು ಹೋಗಬೇಕು ಅಂತ. ಇವತ್ತು ಮೋದಿಯವರ ಭಾಷಣ ಒಂದು ದ್ವೇಷ ಸೃಷ್ಟಿ ಮಾಡ್ತಕ್ಕಂಥ ಭಾಷಣ. ರಾಹುಲ್ ಗಾಂಧಿಯವರ ಭಾಷಣ ಜನರನ್ನು ಜೋಡಿಸಬೇಕು ಅನ್ನೋ ಉದ್ದೇಶದಿಂದ ಅವರ ಮಾತುಗಳು. ಸರ್, ಒಂದು ಕಡೆ ಸಾಮಾಜಿಕ ನ್ಯಾಯ, ಮತ್ತೊಂದು ಕಡೆ ಧರ್ಮಾಧಾರಿತ ರಾಜಕಾರಣ ನಡೀತಾ ಇದೆ. ಹೌದು. ಇವತ್ತು ಇವರು ನೋಡಿ, ಒಬ್ಬ ಮಹಿಳೆ ಯಾರು ಮಲೆಗಾಂವ್ ಮತ್ತು ಅನೇಕ ಸಂಜೋತಾ ಬಾಂಬ್ ಬ್ಲಾಸ್ಟಲ್ಲಿ ಅಕ್ಯೂಸ್ಡ್ ಆಗಿ ಇವತ್ತು ಕೂಡ ಅಕ್ಯೂಸ್ಡ್ ಆಗಿದ್ದಾರೆ. ಅಂಥವ್ರಿಗೆ ಒಂದು ಟೆರರ್ ಇನ್ಸಿಡೆಂಟಲ್ಲಿ ಅಕ್ಯೂಸ್ಡ್ಗೆ BJP ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು? ಮತ್ತು ಅವರ ಮಾತುಗಳನ್ನು ಇವತ್ತು ನೀವು ನಮ್ಮ ಪರವಾಗಿ ಸಪೋರ್ಟ್ ಮಾಡದೆ ಹೋದರೆ, ವೋಟ್ ಹಾಕದೆ ಹೋದರೆ ತಾವೆಲ್ಲರೂ ಕೂಡ ಈ ದೇಶ ಬಿಟ್ಟು ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಅಥವಾ ಕೆಟ್ಟ ಮಾತುಗಳನ್ನು ಈಗ CT ರವಿ ಬಳಕೆ ಮಾಡೋದಲ್ಲ, ಕೆಟ್ಟ ಮಾತನ್ನು ಬಳಕೆ ಮಾಡುವಂಥದ್ದು, ಇದು ಅವರ ಒಂದು ಕೆಟ್ಟ ಒಂದು ಪ್ರಚಾರದ ಕಾರ್ಯವೈಖರಿ ಇದೆ. ಕಾಂಗ್ರೆಸ್ ಪಕ್ಷ ಮೋದಿಯವರನ್ನ ವಿರೋಧ ವ್ಯಕ್ತಪಡಿಸುತ್ತಾ ಇಲ್ಲ ಮೋದಿಯವರ ಹೇಳಿಕೆಗಳನ್ನು ವಿರೋಧ ವ್ಯಕ್ತಪಡಿಸುತ್ತೆ? ಇಲ್ಲ, ಮೋದಿಯವರ ಹೇಳಿಕೆಗಳು ಕೂಡ, ಯಾಕಂದರೆ ಮೋದಿಯವರ ಹೇಳಿಕೆಗಳು ಯಾವಾಗ ಏನು ಮಾತಾಡಬೇಕು ಅದು ಮಾತಾಡೋದಿಲ್ಲ. ಯಾವಾಗ ಘಟನೆಗಳಾದಾಗ ಅದರ ವಿರುದ್ಧವಾಗಿ ಸ್ಪಷ್ಟವಾಗಿ ನಿಯಂತ್ರಣ ಮಾಡ್ತಕ್ಕಂಥ ಮಾತುಗಳು ಬರೋದಿಲ್ಲ. ಮತ್ತು ಹಿಂಸಾತ್ಮಕ ಘಟನೆಗಳಾದಾಗ ಸುಮ್ಮನೆ ಇರ್ತಾರೆ ಮತ್ತು ಪ್ರಚೋದನಕಾರಿ ಮಾತುಗಳು ಆಡ್ತಾರೆ ಮತ್ತು ಸುಳ್ಳನ್ನು ಆಡಿದ್ದಾರೆ. ಎಷ್ಟು ಸುಳ್ಳು ಹೇಳಿದ್ದಾರೆ ಅಂತ ಬೇಕಾದ್ರೆ ಪಟ್ಟಿನೇ ಬಿಡುಗಡೆ ಮಾಡ್ಬೋದು. ಅಚ್ಚೇ ದಿನ ಇರ್ಬೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇರ್ಬೋದು, ನಾನು ಯಾರು ತಿನ್ನೋದಿಲ್ಲ ಮತ್ತು ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥ ಮಾತಿರ್ಬೋದು. ಮತ್ತು ಈ ರೀತಿಯಾಗಿ ಕಪ್ಪು ಹಣವನ್ನು ವಾಪಸ್ ತರುವಂಥ ವಿಚಾರ ಯಾವುದರಲ್ಲೂ ಕೂಡ ಅವರು ಸತ್ಯವನ್ನು ಹೇಳಿಲ್ಲ. BJP ನಾಯಕರು ಬರೀ ಸುಳ್ಳುಗಳನ್ನೇ ಹೇಳ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಹೌದು, ನೋಡಿ, ವಿಜಯವಾಣಿ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ಯಾವ ಥರ ಅಡ್ವರ್ಟೈಸ್ಮೆಂಟ್ ಅಲ್ಲ, ಯಾವ ರೀತಿಯಾದಂಥ ಒಂದು ರಿಪೋರ್ಟ್ ಆರ್ಟಿಕಲ್ ಮಾಡಿದ್ರು ಸುಳ್ಳಿನ ಆಧಾರದ ಮೇಲೆ, ಫೇಕ್ ನ್ಯೂಸ್. ಸೊ BJP ಅವ್ರದ್ದು ಫೇಕ್ ನ್ಯೂಸು, ಸುಳ್ಳಿನ ಸುದ್ದಿಗಳು ಟಿವಿಗಳಲ್ಲಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಬ್ಬಿಸಿ ಜನರನ್ನು ಒಂದು ಭ್ರಮೆಯನ್ನು ಸೃಷ್ಟಿ ಮಾಡ್ತಕ್ಕಂಥ
ಆ ಪ್ರೊಪಗ್ಯಾಂಡ ಮೇಲೆ ಜನ ನಂಬಿಡ್ಬೇಕು ಅವ್ರಿಗೆ. ಓ ಏನಪ್ಪ ನಿಜ ಇರ್ಬೋದು ಅಂತ. ಆದರೆ ಎಲ್ಲವೂ ಕೂಡ ಸುಳ್ಳೆ. ಈ ಮಟ್ಟಕ್ಕೆ ಬಿ ಜೆ ಪಿ ಇಳಿತಾರೆ ಅಂತ ಹೇಳಿದ್ರೆ ನನಗನ್ಸುತ್ತೆ ಮತ್ತೆ ಖಂಡಿತವಾಗಿಯೂ ಅದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅರ್ಥ ಮಾಡ್ಕೋಬೇಕು. ಇದು ದೇಶಕ್ಕೆ ಭಾಳ ದೊಡ್ಡ ಸಮಸ್ಯೆ, ಇದು ಅರ್ಥ ಮಾಡ್ಕೋಬೇಕು. ಈಗ ಎರಡನೇ ಹಂತದ ಚುನಾವಣೆಯಲ್ಲಿ KPCC ಅಧ್ಯಕ್ಷರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಹೆಚ್ಚಿದೆ? ಈಗ ನಮ್ಮದು ರಾಹುಲ್ ಗಾಂಧಿ ಅವ್ರ ಪ್ರೋಗ್ರಾಮ್ ನಾಳೆ, ಅದೆಲ್ಲ ಮುಗಿದಾದ್ಮೇಲೆ ನಮ್ಮದೆಲ್ಲ ಬೇರೆ ಬೇರೆ ಕ್ಯಾಂಪೇನ್ಗಳು ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲರೂ ವೀಕ್ಷಕರನ್ನೆಲ್ಲ ಹಾಕಿದ್ದೀವಿ, ಎಲ್ಲ ಕಳಿಸ್ಕೊಡ್ತಾ ಇದ್ದೀವಿ ಎರಡನೇ ಹಂತಕ್ಕೆ. ಇನ್ನು 3 ದಿವಸಕ್ಕೆ ನಾನು ಕೂಡ ಬಾಗಲಕೋಟೆಯಲ್ಲಿ ನಾಳಿದ್ದು ಪ್ರಚಾರದಲ್ಲಿ ಇರ್ತೇನೆ. ಆಚೆ ನಾಳಿದ್ದು ಬೀದರು, ಆಮೇಲೆ ಕೊಪ್ಪಳ, ಇಷ್ಟು ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಎಷ್ಟು ಸೀಟುಗಳು ರಾಜ್ಯದಲ್ಲಿ ಬರುತ್ತೆ? ನನಗನ್ಸುತ್ತೆ ಕಾಂಗ್ರೆಸ್ಗೆ ಒಂದು 16 ಕ್ಷೇತ್ರದಲ್ಲಿ 16ರಿಂದ 17 ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುವಂಥ ಅವಕಾಶ, JDSಗೆ ಸುಮಾರು 5 ಕ್ಷೇತ್ರ JDS ಗೆಲ್ಲುವಂಥ ಅವಕಾಶ ಇದೆ. ಸೊ ಒಟ್ಟಾರೆ ನಾವು ಒಂದು 22 ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸನ್ನಿವೇಶ. ಮತ್ತು ಈ ಪ್ರಥಮ ಹಂತ ಏನಿದೆ ನಮಗಿದು ಈ 14ರಲ್ಲಿ ನನ್ನ ಪ್ರಕಾರ ಒಂದು 11 ಕಡೆ ಗೆಲ್ತೀವಿ ನಾವು ಪ್ರಥಮ ಹಂತದಲ್ಲಿ. ಸರ್, ದೇಶದಲ್ಲಿ ಪ್ರಧಾನಿಯಾಗಿ ರಾಹುಲ್ ಗಾಂಧಿ ಅವರು ಆಯ್ಕೆ ಆಗ್ತಾರಾ? ನೋಡಿ, ಈಗ ನಾನು ದೇಶದಲ್ಲಿ ಫಲಿತಾಂಶ ಬಂದ ಮೇಲೆ ಇವೆಲ್ಲ ಹೇಳಬಹುದು. ಕಾಂಗ್ರೆಸ್ಗೆ ಎಷ್ಟು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ, ನಮ್ಮ ಬೇರೆ ಪಕ್ಷಗಳು ಎಷ್ಟು ಗೆಲ್ತಾರೆ ಎಲ್ಲ ನೋಡಿಕೊಂಡು ಅದು ಒಂದು ನನಗೆ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ಪಕ್ಷ ಆಗ್ತದೆ. BJP 2ನೇ ಸ್ಥಾನಕ್ಕೆ ಹೋಗ್ತದೆ. BJPಯ ರಿಸಲ್ಟು ಅಚ್ಚರಿ ಮೂಡಿಸುವಂಥ ರಿಸಲ್ಟ್ ಆಗ್ತದೆ. ಯಾಕಂದರೆ ಅವರು ಈ ಸುಳ್ಳಿನ ಪ್ರೊಪಗ್ಯಾಂಡವನ್ನು, ಸುಳ್ಳಿನ ಸುದ್ದಿಯನ್ನು ಹೇಳಿ ಅವರೇ ನಂಬ್ಕೊಂಡ್ಬಿಟ್ಟಿದ್ದಾರೆ ಅದನ್ನು, ಇದು ಸತ್ಯ ಅಂತ. ಆದರೆ ಗ್ರೌಂಡಲ್ಲಿ ಜನ ಇವತ್ತು ಪ್ರಶ್ನೆ ಮಾಡ್ತಾರೆ, ಮೋದಿ ಏನು ಒಂದು 5 ಮಹತ್ವರವಾದ ಸಾಧನೆ ಮೋದಿದು ಏನು, ನಮ್ಮ ಬದುಕಿಗೆ ಅನುಕೂಲ ಮಾಡ್ತಕ್ಕಂಥ 5 ಸಾಧನೆಗಳೇನು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಮೋದಿ ಒಳ್ಳೆ ಕೆಲಸ ಮಾಡಿದ್ರೆ ಕೆಲವರು ಹೇಳ್ತಾರೆ, ಏನು ಕೆಲಸ ಮಾಡೋದಂತ ಕೇಳಿದ್ರೆ ಅದು ಗೊತ್ತಿಲ್ಲ. ಸರ್, ಮೋದಿ ಅವರ ಅಲೆ ಈ ಬಾರಿ ವರ್ಕೌಟ್ ಆಗುತ್ತಾ ಆಗೋದಿಲ್ವಾ? ಇಲ್ಲ, ಅಲೆನೇ ಇಲ್ಲ. ಅಲೆಯನ್ನು ಇದೆ ಅಂತ ಬಿಂಬಿಸುವಂಥ ಒಂದು ಕೆಲಸ BJP ಅವ್ರು ಮಾಡ್ತವ್ರೆ. ನಿಜವಾದಂಥ ಅಲೆ ಇಲ್ಲ. ಅದೆಲ್ಲ TV ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲ ಮ್ಯಾನೇಜ್ಮೆಂಟ್ನಲ್ಲಿ ಏನೋ ಅಲೆ ಇದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಗ್ರೌಂಡ್ ಲೆವೆಲಲ್ಲಿ ಇವತ್ತು ಚುನಾವಣೆ ಆಗಿದೆ. ನನ್ನ ಕ್ಷೇತ್ರಕ್ಕೆ ನಾನು ಎಲ್ಲರ ಜೊತೆ ಚರ್ಚೆ ಮಾಡಿದೆ. ಎಲ್ಲೂ ಕೂಡ ಕೆಲವೇ ಒಂದು ಸೆಕ್ಷನ್ ಬಿಟ್ಟರೆ ಎಲ್ಲೂ ಕೂಡ ಮೋದಿಗೆ ವೋಟ್ ಹಾಕಬೇಕು, BJPಗೆ ವೋಟ್ ಹಾಕಬೇಕು, ಒಳ್ಳೆ ಕೆಲಸ ಮಾಡೋದಪ್ಪ ಮೋದಿ, ಇನ್ನೊಂದ್ಸಲ ಮಾಡೋಣ ಪ್ರಧಾನಮಂತ್ರಿ ಅಂತ ಎಲ್ಲೂ ಇಲ್ಲ. ಈ ಬಾರಿ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. 100ಕ್ಕೆ 100 ಒಂದು ಮೈತ್ರಿಯ UPA ಸರ್ಕಾರ ಅಥವಾ UPA ಸರ್ಕಾರದ ರೀತಿಯಲ್ಲಿ ಇನ್ನೊಂದು ಸರ್ಕಾರ ಬರ್ತದೆ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ.